ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಅಟ್ ಪ್ರೆಸೆಂಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಶಾರ್ಟ್ ವೀಡಿಯೋ ಆ್ಯಪ್ಸ್ಗಳು ತುಂಬ ವೈರಲ್ ಆಗ್ತಾ ಇದ್ದಾವೆ. ಸೊ ನಿಮ್ಗೆ ಗೊತ್ತಿರೋದೆ ಟಿಕ್ಟಾಕ್ ಬ್ಯಾನ್ ಆದಮೇಲೆ ಶಾರ್ಟ್ ವೀಡಿಯೋ ಆ್ಯಪ್ಸ್ಗಳು ತುಂಬ ಬಂದವು. ಓಕೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ ನೋಡ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಬಂತು. ಸೊ ಅದೇ ಥರ ಚಿಂಗಾರಿ, ಈ ಥರ ತುಂಬ ಅಪ್ಲಿಕೇಶನ್ಗಳು ಬರ್ತಾ ಇದ್ದಾವೆ. ಸೊ ಟಿಕ್ಟಾಕ್ ಏನಕ್ಕೆ ಬ್ಯಾನ್ ಆಯಿತು ಅಂತ ಗೊತ್ತಿರೋದೆ, ಚೈನೀಸ್ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು. ಇವಾಗ ಚೈನೀಸ್ ಅಪ್ಲಿಕೇಶನ್ ಆಲ್ಮೋಸ್ಟ್ ಅಲ್ಲಿ ತುಂಬ ಅಪ್ಲಿಕೇಶನ್ಗಳೆಲ್ಲ ಬ್ಯಾನ್ ಆಗಿದೆ, ಒಳ್ಳೆಯ ವಿಷಯ. ಆದರೆ ಒಂದು ಅಪ್ಲಿಕೇಶನ್ ನಿಮಗೆ ಗೊತ್ತಿರೋದೆ ಯಾವುದಪ್ಪ ಅಂತಂದರೆ ಸ್ನ್ಯಾಕ್ ವೀಡಿಯೋ ಆ್ಯಪ್ ಅಂತ ಅಂದ್ಬಿಟ್ಟು. ಟಿಕ್ಟಾಕ್ ಯಾವಾಗ ಬ್ಯಾನ್ ಆಯಿತು, ಸಡನ್ನಾಗಿ ಸ್ನ್ಯಾಕ್ ವೀಡಿಯೋಗೆ ಎಲ್ಲರೂ ಕೂಡ ಟ್ರಾನ್ಸ್ಫರ್ ಆಗೋದಕ್ಕೆ ಶುರು ಆದರು. ಅಂತಂದರೆ ಈ ಒಂದು ಅಪ್ಲಿಕೇಶನ್, ಸ್ನ್ಯಾಕ್ ವೀಡಿಯೋ ಅಪ್ಲಿಕೇಶನ್ ತುಂಬ ಸೂಪರ್ ಅಪ್ಲಿಕೇಶನ್. ಇದರಲ್ಲೂ ಕೂಡ ಸೇಮ್ ಟಿಕ್ಟಾಕ್ ಥರ ನೀವು ವೀಡಿಯೋ ಮಾಡ್ಬೋದಿತ್ತು. ಅದಕ್ಕೋಸ್ಕರ ಎಲ್ಲರೂ ತುಂಬ ಅಟ್ರಾಕ್ಟ್ ಆಗಿ ಸ್ನ್ಯಾಕ್ ವೀಡಿಯೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಇವಾಗ ಏನಾಗಿದೆ ಅಂತಂದರೆ ಈ ಒಂದು ಅಪ್ಲಿಕೇಶನ್ನು ಬ್ಯಾನ್ ಮಾಡಬೇಕು ಅಂತ ಮಾತುಗಳು ಬರ್ತಾ ಇದೆ. ಯಾಕೆ ಬ್ಯಾನ್ ಮಾಡಬೇಕು ಅಂತ ಮಾತುಗಳು ಬರ್ತಾ ಇದೆ ಅಂತಂದರೆ, ಈ ಒಂದು ಅಪ್ಲಿಕೇಶನ್ನು ಕೂಡ ಚೈನಾ ಅಪ್ಲಿಕೇಶನ್. ಓಕೆ, ಟಿಕ್ಟಾಕ್ ಚೈನಾ ಅಪ್ಲಿಕೇಶನ್ ಆಗಿರೋದ್ರಿಂದನೇ ಟಿಕ್ಟಾಕ್ನ ಬ್ಯಾನ್ ಮಾಡಿದ್ದು. ಇನ್ನು ಸ್ನ್ಯಾಕ್ ವೀಡಿಯೋ ಚೈನಾ ಅಪ್ಲಿಕೇಶನ್ ಆಗಿರೋದ್ರಿಂದ ಇದನ್ನು ಕೂಡ ಬ್ಯಾನ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಆಗಿದೆ. ಸೊ ಆದ್ದರಿಂದ ಸ್ನ್ಯಾಕ್ ವೀಡಿಯೋದಲ್ಲಿ ಯಾರೆಲ್ಲ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಫಾಲೋವರ್ಸ್ನ ಗಿಟ್ಟಿಸ್ಕೊಂಡಿದ್ರೆ, ಸೊ ಇವಾಗ ನಿಮಗೂ ಕೂಡ ತೊಂದರೆ ಆಗ್ತದೆ. ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಆ ಒಂದು ಅಪ್ಲಿಕೇಶನ್ ಬ್ಯಾನ್ ಆಗೋದಕ್ಕಿಂತ ಮುಂಚೆ ನೀವು ಯಾರೆಲ್ಲ ವೀಡಿಯೋಸ್ಗಳನ್ನ ಮಾಡಿದ್ರಿ, ನಿಮ್ಮ ಒಂದು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಸೇಫ್ ಆಗಿಬಿಡಿ. ಓಕೆ, ಸೊ ಈ ಒಂದು ವಿಷಯನ ತಿಳಿಸೋದಕ್ಕೆ ಅಂತ ನಾನು ಈ ಒಂದು ವೀಡಿಯೋನ ಮಾಡಿದ್ದು. ಯಾವಾಗ ಬೇಕಾದರೂ ಸ್ನ್ಯಾಕ್ ವೀಡಿಯೋ ಆ್ಯಪ್ ಡಿಲೀಟ್ ಆಗ್ಬೋದು, ಬ್ಯಾನ್ ಆಗ್ಬೋದು. ಸೊ ಆದ್ದರಿಂದ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಯಾರೆಲ್ಲ ಶಾರ್ಟ್ ವೀಡಿಯೋ ಆ್ಯಪ್ನ, ಈ ಒಂದು ಆ್ಯಪ್ನ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಬ್ಯಾನ್ ಆಗೋದಕ್ಕಿಂತ ಮುಂಚೆ ಅವರು ಕೂಡ ವಿಷಯ ಗೊತ್ತಾರೆ, ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅವರು ಕೂಡ ಸೇಫ್ ಆಗ್ತಾರೆ ಅಲ್ವಾ. ನನಗೆ ಗೊತ್ತಿರುವಂಗೆ ಈ ಒಂದು ಅಪ್ಲಿಕೇಶನ್ ಬ್ಯಾನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಟಿಕ್ಟಾಕ್ ಚೈನಾ ಅಂತಲೇ ಬ್ಯಾನ್ ಮಾಡಿದ್ದು. ಸೊ ಈ ಒಂದು ಅಪ್ಲಿಕೇಶನ್ನ ಏನಕ್ಕೆ ಬಿಟ್ರು ಅಂತ ನನಗಿನ್ನೂ ಗೊತ್ತಿಲ್ಲ. ನೋಡೋಣ ಸದ್ಯದಲ್ಲಿ ಏನಾಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಸ್ನ್ಯಾಕ್ ವೀಡಿಯೋ ಬ್ಯಾನ್ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್, ವಂದೇ ಮಾತರಂ.